ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ರಮೇಶ್. ನಾನು ಇವತ್ತು ಮಶ್ರೂಮ್ ಕರಿನ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನಾನು ರುಬ್ಬಿ ಮಾಡ್ತೀನಿ, ರುಬ್ದಲ್ಲೂ ಸಹ ಮಾಡ್ತೀನಿ. ಬಟ್ ಇವತ್ತು ರುಬ್ಬಿ ಮಾಡ್ತಾಯಿದ್ದೀನಿ. ರುಬ್ಬಿ ಮಾಡಲಿಕ್ಕೆ ಒಂದು 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅಂದರೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ತೊಗೊಳ್ಳಿ. 5 ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ನೀರು ಹಾಕ್ಬಾರ್ದು, ಹಾಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು 2 ಪ್ಯಾಕ್ ತೊಗೊಂಡಿದ್ದೀನಿ ನಾನು ಇವತ್ತು ಮಶ್ರೂಮ್ನ. ಈ ಮಶ್ರೂಮಲ್ಲಿ ತುಂಬಾ ಗಲೀಜಿರುತ್ತೆ. ಆದ್ದರಿಂದ ನಾನು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೊತೀನಿ. ಒಂದು 2-3 ಸಲ ತೊಳ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು 3 ಮೀಡಿಯಮ್ ಈ ಆನಿಯನ್ನ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು 3-4 ಟೊಮೊಟೊನ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಪೈಸಸ್ ತೊಗೊಳ್ತೀನಿ ಒಗ್ಗರಣೆಗೆ. ಪಲಾವ್ ಎಲೆ, 1 ಸ್ಟಾರು, 2 ಏಲಕ್ಕಿ, 2 ಲವಂಗ, 1 ಪೀಸ್ ಚಕ್ಕೆ ಮತ್ತು ಸೋಂಪು ತೊಗೊಂಡಿದ್ದೀನಿ. ಮತ್ತು ನಾನು ಜೀರಾ ಪೌಡ್ರ್ ಮತ್ತು ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನು ಧನಿಯಾ ಪೌಡ್ರು ತೊಗೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ಕಡಾಯಿ ಕಾಯ್ದ ನಂತರ ನಾನು ಕಡಾಯಿ ಕಾಯೋಕ್ಕೆ ಮೊದಲೇ ಇಟ್ಬಿಟ್ಟಿದ್ದೆ, ಹಾಗಾಗಿ ಸ್ಟವ್ ಆಫ್ ಮಾಡಿದ್ದೀನಿ. ಬೆಣ್ಣೆ ತೊಗೊಂಡಿದ್ದೀನಿ. ಅಂದರೆ ಬಟರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಬೆಣ್ಣೆ ಇತ್ತು ಅಂತೇಳಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಆನಿಯನ್ ಹಾಕ್ಬಿಟ್ಟು, ಆನಿಯನ್ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಬೇಕು. ನಾನಿಲ್ಲಿ ಎಣ್ಣೆ ಕಮ್ಮಿ ಹಾಕ್ಕೊಂಬಿಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನನಗೆ ಆನಿಯನ್ನು ಫ್ರೈ ಮಾಡಬೇಕಾದ್ರೆ ಗೊತ್ತಾಯಿತು ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತೇಳಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಇವಾಗ ಎಣ್ಣೆ ಹಾಕ್ಕೊತೀನಿ. ಇವಾಗ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಬೇಕು. ಆ ಪೇಸ್ಟನ್ನ ಹಾಕ್ಬಿಟ್ಟು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಬೇಕು, ಅದು ಫ್ರೈ ಮಾಡ್ಕೊಬೇಕು. ನೋಡಿ, ಎಣ್ಣೆ ಕಮ್ಮಿ ಇತ್ತು ಅಂತೇಳಿ ಮತ್ತೆ ಹಾಕ್ಕೊಂಡೆ ನಾನು ಎಣ್ಣೆನ. ಈ ಟೈಮಲ್ಲಂತೂ ಮಸಾಲೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಇನ್ನು ಎಣ್ಣೆ ಕಮ್ಮಿ ಆಗಿದೆ, ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದನ್ನು. ವಿಡಿಯೋ ಲೆಂತ್ ಆದರೆ ದಯವಿಟ್ಟು ಬೈಕೊಂಬೇಡಿ. ನಾನು ಜಾಸ್ತಿ ಎಡಿಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಮತ್ತು ಎಲ್ಲ ಸ್ಪೈಸಸ್ ಎತ್ತಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಬೇಕು. ನಾನು ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊತೀನಿ, ಸ್ವಲ್ಪ ಎತ್ತಿಟ್ಕೊತೀನಿ. ಆಮೇಲೆ ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳೋಣ ಅಂಥೇಳಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅದರಲ್ಲೂ ಚಪಾತಿ ರೊಟ್ಟಿಗಿಂತ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಮಶ್ರೂಮ್ ಕರಿ. ಇದು ಮಶ್ರೂಮನ್ನ ಹಾಕಿದ್ಮೇಲೆ ಆ ಮಸಾಲೆಯೆಲ್ಲ ಹಿಡಿಬೇಕು. ಉಪ್ಪು ಹಾಕಿದ್ಮೇಲೆ ಮಶ್ರೂಮ್ ನೀರು ಬಿಟ್ಕೊಂಡ್ಬಿಡುತ್ತೆ. ಅದೇ ನೀರಲ್ಲಿ ಬೇಯ್ಕೋಬೇಕದು. ಬಟ್ ಟೈಮ್ ಇದ್ದರೆ ಮಾಡ್ಕೊಳ್ಳಿ ಆ ಥರ. ಟೈಮ್ ಇಲ್ಲ ಅಂದರೆ ಬೇಗ ನೀರು ಹಾಕ್ಬಿಡಿ. ನಾನು ಟೈಮ್ ಇರಲಿಲ್ಲ, ಸೊ ಹಾಗಾಗಿ ನೀರು ಹಾಕ್ಬಿಟ್ಟೆ ಮೊದಲೇ ಚಪಾತಿ ಮಾಡೋಣ ಅಂಥೇಳಿ. ಪಾಪ ಬೇರೆ ಇದ್ದಾನಲ್ವ, ಟೈಮ್ ಅಷ್ಟಾಗಿ ಇರೋದಿಲ್ಲ. ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಇದೊಂದು 5-10 ನಿಮಿಷ, 5ರಿಂದ ಒಂದು 6-7 ನಿಮಿಷ ಬೆಂದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನನ್ನ ವಾಯ್ಸು ಸ್ವಲ್ಪ ತೊದಲಾಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಲ್ತ್ ಇಶ್ಯೂಯಿಂದ ನನ್ನ ವಾಯ್ಸು ಆ ಥರ ಇದೆ. ಸೊ ಈಗ ಆಗಿದೆ, ರೆಡಿಯಾಗಿದೆ. ಇವಾಗ
ಸರ್ವ್ ಮಾಡಿ ತಿನ್ನೋದು. ಚಪಾತಿ ಮಾಡಿದ್ದೀನಿ. ಚಪಾತಿ ಲಾಸ್ಟಿಗೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಇವಾಗ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೆ. ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.